ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. 2024ರ ಲೋಕಾಯುದ್ಧಕ್ಕೆ ಬಿಜೆಪಿಯಿಂದ ರಾಮಬಾಣ. ರಾಮ ಮಂದಿರ ಐತಿಹಾಸಿಕಗೊಳಿಸೋಕೆ ಬಿಜೆಪಿ ಪ್ಲಾನ್. ಡಿಸೆಂಬರ್ 30ಕ್ಕೆ ವಿಮಾನ ನಿಲ್ದಾಣ ಉದ್ಘಾಟನೆ ಬಳಿಕ ಮೋದಿ ರೋಡ್ ಶೋ. ಪ್ರತಿ ಕ್ಷೇತ್ರದಲ್ಲಿ 50% ಶೇಕಡಾವಾರು ಮತಕ್ಕೆ ಟಾರ್ಗೆಟ್. ಅಭ್ಯರ್ಥಿಯ ಗೆಲುವಿನ ಅಂತರ ಗರಿಷ್ಠಗೊಳಿಸಲು ಫುರ್ಮಾನು. ಪದಾಧಿಕಾರಿಗಳಿಗೆ ರಣನೀತಿ ಬೋಧಿಸಿದ ಮೋದಿ, ಅಮಿತ್ ಶಾ. ಮನೆ ಕಟ್ಟುವ ಕೆಲಸ ಮಾಡಿ, ಒಡೆಯೋದು ಬೇಡ. ಸ್ವಾರ್ಥ ರಾಜಕಾರಣಕ್ಕಾಗಿ ಕೆಳಮಟ್ಟಕ್ಕೆ ಇಳಿದ ಕಾಂಗ್ರೆಸ್. ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಶೆಟ್ಟರ್ ಪ್ರಸ್ತಾಪಕ್ಕೆ ವಿಜಯೇಂದ್ರ ಕಿಡಿ. 3 ಬಾರಿ ಗೃಹ ಸಚಿವನಾದ್ರೂ ದಲಿತ ಅನ್ನೋ ಕೀಳರಿಮೆ ಬಿಡಿ. ಸಾಮರ್ಥ್ಯ, ಪಕ್ಷದ ಹಿತ ಹಿರಿತನಕ್ಕೆ ಸಿಎಂ ಪಟ್ಟ. ಮಂಗಳೂರಿನಲ್ಲಿ ಆದಿ ದ್ರಾವಿಡ ಸಮಾವೇಶದಲ್ಲಿ ಪರಂ ಮಾತು. ಬೆಳಗಾವಿ ಲೋಕಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ. ರಾಜ್ಯ ರಾಜಕೀಯದಲ್ಲೇ ಬೆಳೆಯುವ ಹೆಬ್ಬಯಕೆ. ದಾವಣಗೆರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ. ತುಮಕೂರಿನಿಂದ ಜೆಡಿಎಸ್ ಗೆದ್ದಿರೋದು ಒಂದೇ ಸಲ. ಈ ಬಾರಿ ಕ್ಷೇತ್ರದಿಂದ ಬಿಜೆಪಿಯಿಂದ ಅಭ್ಯರ್ಥಿ ಸ್ಪರ್ಧೆ. ಪಕ್ಷಕ್ಕೆ ಮನವಿ ಇಟ್ಟ ಬಿಜೆಪಿ ಶಾಸಕ ಸುರೇಶ್ ಗೌಡ. ಬಿಜೆಪಿ ಸುಳ್ಳು ಹೇಳುವುದು ಬಿಟ್ಟು ಏನಾದರೂ ಒಳ್ಳೆಯದು ಮಾಡಿದ್ಯಾ? ಹಿಜಾಬ್ ವಿಚಾರದಲ್ಲಿ ಸಿಎಂ ಉತ್ತಮ ನಿರ್ಧಾರ. ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಎಂದ ಮಂಕಾಳು ವೈದ್ಯ. ಮರಗಳನ್ನ ಕಡಿದು ಕಳ್ಳ ಸಾಗಾಣಿಕೆ ಮಾಡಿದ ಆರೋಪ. ಯಾರೇ ಎಷ್ಟೇ ಪ್ರಭಾವಿಯಾದ್ರೂ ಕಾನೂನಿನ ಪ್ರಕಾರ ಕ್ರಮ. ಪ್ರತಾಪ್ ಸಿಂಹ ಸಹೋದರನ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಬಿಎಂಟಿಸಿಗೆ ಸೇರ್ತಿರುವ 100 ಹೊಸ ಎಲೆಕ್ಟ್ರಿಕ್ ಬಸ್. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಹಸಿರು ನಿಶಾನೆ. 12 ವರ್ಷಗಳ ಕಾಂಟ್ರಾಕ್ಟ್ ಅಡಿಯಲ್ಲಿ ಬಸ್ಗಳು ಸಂಚಾರ. ಕೊರೋನಾ ರೂಪಾಂತರಿ ತಳಿ JN1 ಅಬ್ಬರ. ಕಳೆದ 24 ಗಂಟೆಯಲ್ಲಿ 106 ಕೊರೋನಾ ಕೇಸ್ ಪತ್ತೆ. ಬೆಂಗಳೂರಿನಲ್ಲೇ ಬರೋಬ್ಬರಿ 95 ಪಾಸಿಟಿವ್ ಕೇಸ್ಗಳು ವರದಿ. ಎಕ್ಸೆಲ್ ಸೈನ್ಸ್ ಕಾಲೇಜಿನ ಎಕ್ಸೆಲ್ ಪರ್ವ 2023ಕ್ಕೆ ತೆರೆ. ಯಶಸ್ಸು ಮತ್ತು ವೈಫಲ್ಯಗಳ ನಡುವೆ ಪ್ರಯತ್ನ ಮುಖ್ಯ. ಗೆಲುವಿನ ಹಾದಿಗೆ ಮಾರ್ಗದರ್ಶನ ನೀಡಿದ ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್. ಸಾಲು ಸಾಲು ರಜೆ ಹಿನ್ನೆಲೆ ಬಸ್ಗಾಗಿ ಪ್ರಯಾಣಿಕರ ಪರದಾಟ. ಕೊಡಗು ಜಿಲ್ಲೆಯ ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣ ಫುಲ್. ರಾತ್ರಿ 8 ಗಂಟೆಯಿಂದ ಬಸ್ಗಾಗಿ ಕಾದು ಹೈರಾಣಾದ ಪ್ರಯಾಣಿಕರು. ಚಿಕ್ಕಬಳ್ಳಾಪುರದಲ್ಲಿ ಕಳ್ಳರ ಹಾವಳಿ. ಸಿಸಿಟಿವಿಗೆ ಕಲರ್ ಸ್ಪ್ರೇ. ಎಸ್ಬಿಐ ಎಟಿಎಂನಿಂದ ಬಾಚಿದ ಬರೋಬ್ಬರಿ 20 ಲಕ್ಷ ಹಣ. ಕಳ್ಳರು ಪರಾರಿ. ಪೊಲೀಸರ ಶೋಧ ಕಾರ್ಯ. ಮನೆ, ಮಠ, ಬ್ಯಾಂಕ್, ಎಟಿಎಂ, ದೇವಸ್ಥಾನ ಹುಂಡಿ ಬಿಟ್ರು. ರೈತರ ಹತ್ತಿ ಫಸಲಿನ ಮೇಲೆ ಕಣ್ಣು ಹಾಕಿದ ಕಳ್ಳರು. ನವಲಗುಂದದಲ್ಲಿ ರಾತ್ರೋರಾತ್ರಿ ಕಾಟನ್ ಕದ್ದು ಪರಾರಿಯಾದ ಖದೀಮರು. ನಾರಾಯಣಪುರ ಎಡದಂಡೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಆಗ್ರಹ. 7 ದಿನಗಳಿಂದ ನೀರಿಗಾಗಿ ರೈತರ ಹೋರಾಟ. ಇಂದು ಶಹಾಪುರ ಬಂದ್ಗೆ ಕರೆ ಕೊಟ್ಟ ಮುಖಂಡರು. ಮಳೆ ಇಲ್ಲದೆ ನಷ್ಟದಲ್ಲಿರೋ ರೈತರಿಗೆ ರಾಜ್ಯ ಸರ್ಕಾರ ಶಾಕ್. ರಾಜ್ಯ ಸರ್ಕಾರದ ವಿರುದ್ಧ ಹಾವೇರಿ ಅನ್ನದಾತರು ಕೆಂಡ. ಪೈಪ್ಸೆಟ್ ವಿತರಣೆ ಸಬ್ಸಿಡಿ ಬಗ್ಗೆ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ಗರಂ. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಶಾಕ್. ಮುಂಬೈ ರತ್ನಗಿರಿಯಲ್ಲಿರುವ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದ ಸರ್ಕಾರ. ಜನವರಿ 5ಕ್ಕೆ ಹರಾಜು ಹಾಕೋಕೆ ಕೇಂದ್ರ ನಿರ್ಧಾರ. ಧನ್ಕರ್ ಮಿಮಿಕ್ರಿ ಬಳಿಕ ಮತ್ತೊಂದು ವಿವಾದ. ಮತ್ತೊಮ್ಮೆ ಧನಕರ್ ಮೋದಿಯನ್ನ ಅಣುಕಿಸಿದ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ.
ಉಪರಾಷ್ಟ್ರಪತಿ ರೈತನ ಮಗ ಮಾತಿಗೆ ದಾಖಲೆಯ ಉತ್ತರ. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ. ರಾಮನೂರಿಗೆ ಖ್ಯಾತ ಯೂಟ್ಯೂಬರ್ ಶಬನಂ ಕಾಲ್ನಡಿಗೆ ಭಗವಾ ಧ್ವಜ ಹಿಡಿದು ಮುಂಬೈನಿಂದ ಪಾದಯಾತ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.